ಹಾಯ್ ಎವ್ರಿವನ್, ಗರಿಗರಿಯಾದ ಎಷ್ಟೇ ದಿನ ಇಟ್ಟರೂ ಇಷ್ಟೇ ಕ್ರಿಸ್ಪಿಯಾದ ಖಾರವಾದ ತುಂಬನೇ ರುಚಿಯಾದ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಬ್ಬಗಳಿಗೆ ಆಗಿರಲಿ, ಸಂಜೆ ಕಾಫಿ ಟೀ ಜೊತೆ ತಿನ್ನಲಿಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಸುಲಭವಾಗಿ ಜಟ್ಪಟ್ ಅಂತ ಮಾಡ್ಕೊಳ್ಬೋದು. ಈ ನಿಪ್ಪಟ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಅಷ್ಟೇ ರುಚಿಯಾಗಿರುತ್ತೆ. ಬೇಕರಿಯಲ್ಲಿ ಸಿಗೋ ನಿಪ್ಪಟ್ಟಿಗಿಂತ ತುಂಬನೇ ರುಚಿಯಾಗಿರುತ್ತೆ. ನಾ ತೋರಿಸೋ ಅಳತೆಯಲ್ಲೇ ಮಾಡ್ಕೊಳ್ಳಿ, ನೀವು ಕೂಡ ಇಷ್ಟೇ ರುಚಿಯಾದ ನಿಪ್ಪಟ್ಟನ್ನು ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ, ತುಂಬನೇ ಕ್ರಿಸ್ಪಿಯಾದ ಖಾರವಾದ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಹಾಕಿದ್ದೀನಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಹುರಿದ್ರೆ ಮೇಲ್ಗಡೆ ಸಿಪ್ಪೆ ಮಾತ್ರ ಕಪ್ಪಾಗಿರುತ್ತೆ, ಆದರೆ ಒಳಗಡೆ ಫ್ರೈ ಆಗಿರಲ್ಲ. ಆದ್ದರಿಂದ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಹುರಿದು ಇದ್ರ ಪೌಡರ್ನ ನಿಪ್ಪಟ್ಟಿನ ಹಿಟ್ಟಿಗೆ ಹಾಕೊಳ್ಳೋದ್ರಿಂದ ನಿಪ್ಪಟ್ಟಿನ ಟೇಸ್ಟ್ ತುಂಬನೇ ಚೆನ್ನಾಗಿ ಬರುತ್ತೆ. ಈ ಶೇಂಗಾ ಬೀಜನ ಮುಕ್ಕಾಲು ಭಾಗ ಹುರಿದ ನಂತರ ಶೇಂಗಾ ಬೀಜ ಎಷ್ಟು ತಗೊಳ್ತೀವೋ ಅಷ್ಟೇ ಅರ್ಧ ಕಪ್ಪಷ್ಟು ಹುರಿಗಡಲೆನ ಹಾಕೊಂಡು ಇದನ್ನು ಕೂಡ ಹುರ್ಕೊಳ್ಳೋಣ. ಈ ಹುರಿಗಡಲೆದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈ ರೀತಿ ಇವೆರಡನ್ನು ಹುರಿದ ಮೇಲೆ ಇದನ್ನು ಆರ್ಲಿಕ್ಕೆ ಬಿಡೋಣ. ಈಗ ಅದೇ ಕಡಾಯಿಯಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು. ಇವಾಗ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳಿ. ಇದನ್ನೀಗ ಜಸ್ಟ್ ಒಂದು 2 ನಿಮಿಷ ಲೈಟಾಗಿ ಹುರ್ಕೊಳ್ಳಿ. ಈ ಹಿಟ್ಟಿಂದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ಅಂತ ಏನಿಲ್ಲ. ಈ ಹಿಟ್ಟು ಬಿಸಿಯಾಗಿ ಹುರಿತಿದ್ದಂಗೆ ಅಕ್ಕಿ ಹಿಟ್ಟಿಂದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ, ಆವಾಗ ಫ್ಲೇಮ್ ಆಫ್ ಮಾಡಿ ಇದಕ್ಕೆ 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕೊಳ್ಳೋಣ. ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ಕಡಾಯಿ ಶಾಖದಲ್ಲೇ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಇದನ್ನು ತೆಗೆದು ಮಿಕ್ಸಿಂಗ್ ಪ್ಲೇಟ್ನಲ್ಲಿ ಟ್ರಾನ್ಸ್ಫರ್ ಮಾಡಿ ಇದನ್ನು ಆರಲಿಕ್ಕೆ ಬಿಡೋಣ. ಇದು ಆರೋ ಅಷ್ಟರಲ್ಲಿ ಶೇಂಗಾ ಹುರಿಗಡಲೆನ ಆರಲಿಕ್ಕೆ ಬಿಟ್ಟಿದ್ವಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡ್ನಲ್ಲಿ ಬರೀ 1-2 ಸುತ್ತು ಗ್ರೈಂಡ್ ಮಾಡಿ ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸ್ ಪೌಡರ್ ಮಾಡಬಾರ್ದು. ಒಂದೊಂದು ಶೇಂಗಾ ಬೀಜ ಹಾಗೆ ಸಿಗೋ ಥರ ಇರಬೇಕು. ಈಗ ಇದನ್ನು ಕೂಡ ಅಕ್ಕಿ ಹಿಟ್ಟಿನ ಮಿಕ್ಸ್ಚರ್ಗೆ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿದ್ರೆ ರುಚಿನೂ ಕೊಡುತ್ತೆ, ನಿಪ್ಪಟ್ಟು ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಡ್ರೈ ಆಗಿರೋ ಕರಿಬೇವನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಇಂಗು, ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೊನೆಯದಾಗಿ 3 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕೋದ್ರಿಂದ ನಿಪ್ಪಟ್ಟಿಗೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ. ಎಣ್ಣೆ ಬಿಸಿ ಇರೋದ್ರಿಂದ ಮೊದಲಿಗೆ ಸ್ಪ್ಯಾಚುಲದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕೈನಲ್ಲಿ ನೀಟಾಗಿ ಮಿಕ್ಸ್